ವೈಯಕ್ತಿಕ ವಿಚಾರವಾಗಿ ಮಾತಾಡೋಣ. ಬಸವಂತಪ್ಪ ಅವರು ಒಂದು ಬಾಡಿಗೆ ಮನೆಗಿದ್ದಾರಂತೆ, ಸತ್ಯನ ಇದು? ಬಾಡಿಗೆ ಮನೇಲಿ ಇದ್ರೆ ನಾವು ಹಿಂದಿನಿಂದ ಅದನ್ನ ನಮ್ದು ಮೊದ್ಲಿಂದ ಇದ್ದಿಲ್ಲ. ಶಾಸಕರಾಗಿದ್ರೆ ಒಂದು ಸ್ವಂತ ಮನೆ ಇಲ್ವಾ? ಈಗ ನಾವು ನನ್ನ ಮಗನ ಒಳ್ಳೆ ದುಡಿಮೆ ಮಾಡ್ತದನ. ಈಗ ನಾವು ಅವನು ಒಂದು ಆಯಿಲ್ ಏಜೆನ್ಸಿ ಕೊಡಿಸಿದೆ, ಮಾಡ್ತದನ. ಒಂದು ಟೈರ್ ಏಜೆನ್ಸಿ ತಗೊಂಡನ, ಮತ್ ಬೇರೆ ಬೇರೆ ಬಿಸ್ನೆಸ್ ಮಾಡ್ತದನ. ಈಗ ಅವನು ಒಳ್ಳೆ ನಮ್ಮ ಮಗ ದುಡಿತಾಳ. ನನ್ನ ಮಗಳೀಗ ಡಾಕ್ಟರ್ ಓದ್ತದಳ. ಅವ್ರ ಕಾಲ್ ಮೇಲೆ ಅವ್ರು ನಿಂತಿರ್ತಾರೆ. ಈಗ ನನ್ನ ಮಗ ದುಡಿದ ಮೇಲೆ ಎಲ್ಲವನ್ನು ನಾನು ಗ್ರಹಿಸ್ಕೊಂಡು ಅವನಿಂದ ಮುಂದೆ ನಮ್ಮ ಜೀವನವನ್ನು ಕಟ್ಕೋಬೇಕು. ನಾನಿಂದೆಲ್ಲ ಇದ್ದದ್ದೇ, ನಮಗೆ ಯಾವುದೋ ಸೋರ್ಸ್ ಇದ್ದಿಲ್ಲ. ನಾವು ಅಪ್ಪ ಅಮ್ಮ ದುಡಿತಿದ್ರು, ನಾವು ಊಟ ಮಾಡ್ತಿದ್ವಿ. ನಾವು ನಮ್ಮ ಮಾವಾರದೊಂದು ನ್ಯಾಯಬೆಲೆ ಅಂಗಡಿ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ವಿ. ಅದ್ರಲ್ಲಿ ಬರ್ತಕ್ಕಂಥ ಆದಾಯನೋ ಸ್ವಲ್ಪ ತಗೊಂಡು ಹೋಗಿ ಏನೋ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ. ಆಮೇಲೆ ನಾನು ಸ್ವಲ್ಪ ಗುತ್ತಿಗೆ ಸಣ್ಣ ಪುಟ್ಟ ಇದನ್ನ ಮಾಡಿದೆ, ಏನು ಹೌಸ್ ಕೀಪಿಂಗ್ ಕೆಲಸಗಳನ್ನ. ಈ KSRTC ಕಾಂಟ್ರಾಕ್ಟ್ ಮಾಡಿದೆ. KSRTCಯಲ್ಲಿ ಮೇಂಟೆನೆನ್ಸ್ ಶೌಚಾಲಯ ಇದ್ರದ್ದು ಕ್ಲೀನಿಂಗ್. ಅಲ್ಲಿ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಬರ್ತಕ್ಕಂಥ ಆದಾಯಗಳನ್ನ ಅವು ಇವು ಮಾಡ್ಕೊಂತ ಹಿಂಗೆ ಜೀವನ ಮಾಡ್ಕೊಂಡು ಸಾಮಾಜಿಕ ಸೇವೆ ಮಾಡ್ಕೊಂತ ಬಂದು. ಹೇಗೆ ರಾಜಕೀಯಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ? ರಾಜಕೀಯದ ಹಿನ್ನೆಲೆ ಏನಿಲ್ಲ, ಯಾಕೆ ಬರ್ಬೇಕು ಅನ್ನಿಸ್ತು? ನಮಗೆ ಅಲ್ಲಿ ನಾನು ಹುಟ್ಟಿದಂತ ಜಾಗ ದೌರ್ಜನ್ಯ ನಡೀತಕ್ಕಂಥದ್ದು, ಪೌರ ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ನೋವುಗಳು ನೋಡಿದ್ವಿ. ಇದನ್ನ ನಾವೇನಾದ್ರು ಮಾಡ್ಬೇಕಂದ್ರೆ ಏನಾದ್ರು ಒಂದು ಅಧಿಕಾರ ಪಡ್ಕೋಬೇಕು, ಒಂದೇನಾದ್ರು ಚುನಾಯಿತ ಪ್ರತಿನಿಧಿ ಇಂಥವೆಲ್ಲ ಖಂಡಿಸಬಹುದು, ಒಂದು ಹೋರಾಟ ಮಾಡಬಹುದು, ಇಲ್ಲೇನೋ ನ್ಯಾಯ ಕೊಡಿಸ್ಬೋದು ಅಂತ ಬಂದವಿ. ಈ ರೀತಿಯಾಗಿರ್ತಕ್ಕಂಥ ದೃಷ್ಟಿ ಇಟ್ಕೊಂಡು ನಾವು ಅದನ್ನೇ ಗುರಿ ಇಟ್ಕೊಂಡು ಆ ಸಣ್ಣ ಪುಟ್ಟ ಪೆನ್ಷನ್ನು, ಮುದುಕರಿಗೆ ಸಂಬಳ ಮಾಡಿಸ್ಕೊಡವು, ಶಾಲೆಗೆ ಮಕ್ಕಳನ್ನ ಸೇರ್ಸಂತ ಇರ್ಬೋದು. ಈ ತರದ ಮಾಡ್ಕೊಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಬಂದ್ವಿ. ಪ್ರತಿಯೊಬ್ಬರು ಕೂಡ ಒಬ್ಬೊಬ್ರು ಗುರುಗಳು ಇರ್ತಾರೆ. ನಿಮ್ಗೆ ರಾಜಕೀಯ ಗುರು? ನಮಗೆ ಆಂಜನೇಯರ ರಾಜಕೀಯ ಗುರುಗಳು. ಅಲ್ಲಿ ಅವರು ಆಗ ಭಾರಿ ಹೋರಾಟ, ಅವ್ರದ್ದು ಹೋರಾಟದ ಭಾರಿ, ಅವರು ಸಂಘಟನೆ, ಪಕ್ಷದ ಕೆಲಸ, ಹೋರಾಟ. ಮತ್ತೆ ಅವಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಅವರು. ಅವ್ರ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ಇದ್ರು. ಅವ್ರೇನ್ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ಹಾಕಂತಿದ್ರು. ಅವಾಗೆಲ್ಲ ನಾವು ಅದನ್ನೆಲ್ಲ ಬಂಟಿಂಗ್ ಕಟ್ಸೋದಿರ್ಬೋದು, ಪೋಸ್ಟರ್ ಹಚ್ಚಿರ್ಬೋದು, ಇವೆಲ್ಲವನ್ನು ಮಾಡ್ಕೊಂತ ನನಗೆ ಒಂದು ಅನುಭವ ಬಂತು. ಅಲ್ಲಿಂದ ನನಗೆ ಕಾಂಗ್ರೆಸ್ ನನಗೆ ಗುರುತಿಸಿ ನನಗೊಂದು ಅಲ್ಲಿ ನಮ್ಮ ನಾಯಕರಾಗಿರ್ತಕ್ಕ ಶ್ಯಾಮರು ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನ ಅವರೆಲ್ಲ ಸೇರಿ ನನಗೆ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ರು. ಸದಸ್ಯರಾದ್ರಿ? ಅಲ್ಲಿ ಸದಸ್ಯನ ಅದೇ 2018ರಲ್ಲಿ. 18 ಅವಾಗ ಅಲ್ಲ 18ಗೆ ನಿಂದ ಅವಾಗ ಆದ್ಮೇಲೆ ಜಡ್ಪಿ ಆದ್ಮೇಲೆ 18ಕ್ಕೆ ಇದನ್ನ ಕೊಟ್ರು, MLA ಟಿಕೆಟ್ ಕೊಟ್ರು. ಸೋತ್ರಿ ಅವಾಗ? ಅವಾಗ ಸ್ವಲ್ಪ ಮತದ ಸೋತೆ. ಆದ್ರೂ ಛಲ ಬಿಡ್ಲಿಲ್ಲ? ಆದ್ರೂ ಒಂದು ದಿನ ನಾನು ಅವತ್ತು ಮಲಗಲಿಲ್ಲ. ಅವತ್ತು ಮೊದಲ ಚುನಾವಣೆಯಲ್ಲಿ ಸೋಲು ಹೇಗಿತ್ತು ಅನುಭವ? ನಾನು ಸೋಲಲ್ಲ, ಆದ್ರೂ ಒಂದ್ ಸ್ವಲ್ಪ ರಾಜಕೀಯವಾಗಿ ದೊಡ್ಡ ದೊಡ್ಡ ನಾಯಕರೆಲ್ಲ ಪ್ರಚಾರಕ್ಕೆ ಬಂದ್ರು. ನನಗೆ ಸೋಲಿದ್ದಿಲ್ಲ, ಅದು ಗೆಲ್ಲೇಬೇಕು ನಾನು. ಆಗ ಸ್ವಲ್ಪ ನಾಯಕರು, ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಪ್ರಚಾರಕ್ಕೆ ಬಂದ್ರು. ಬೇರೆ ಬೇರೆ ನಮ್ಮ ವಿರುದ್ಧ ನಿಂತ ಪ್ರಚಾರಕ್ಕೆ. ಆಗ ಒಂದ್ ಸ್ವಲ್ಪ ಬದಲಾವಣೆ ಆದ್ವು ಸಣ್ಣ ಪುಟ್ಟ. ಹಂಗಾನೆ 2023ರಲ್ಲಿ ಹೆಂಗೆ? ಈಗ ದೊಡ್ಡ ದೊಡ್ಡ ನಾಯಕರು ಪ್ರಚಾರ ಮಾಡಕ್ಕೆ ನಮ್ಮ ಪರ ಯಾರು ಬರಲಿಲ್ಲ. ನಮ್ಮ ಪರ ನಮ್ಮ ನಾಯಕರುಗಳು, ಲೋಕಲ್ ನಾಯಕರುಗಳು ಎಲ್ಲರೂ ಇದ್ರು. ನಮ್ಮ ವಿಚಾರ, ₹1 ಖರ್ಚು ಮಾಡಿಲ್ಲ ಅಂತ ಕೇಳ್ಪಟ್ವಿ. ನಾವು ದುಡ್ಡೇನು ಕಡಿಮೆ ಖರ್ಚು, ನಮ್ದು ಏನಿಲ್ಲ. ಊಟ, ತಿಂಡಿ, ಕಾಫಿ, ಡೀಸೆಲ್, ಪೆಟ್ರೋಲ್ ಅಂತ ಹಾಕ್ಯಂದು ಸ್ವಲ್ಪ ಸಣ್ಣ ಪುಟ್ಟ ನಮ್ಮ ಯುದ್ಧ ಬಿಟ್ರೆ ನಾವು ಜಾಸ್ತಿ ಹಣವನ್ನ ಖರ್ಚು ಮಾಡಿಲ್ಲ. ನಾನು ನನಗೆ ಹಣ ಯಾಕೆ? ಇವತ್ತಿನ ಕಾಲದಲ್ಲಿ ಬಸವಂತಪ್ಪ ಅವರೇ, ಒಂದು ಓಟಿಗೆ ಇಷ್ಟು ಅಂತ ಕೊಡ್ಲಿಲ್ಲ ಅಂದ್ರೆ ಓಟೇ ಹಾಕಲ್ಲ ಅಂತಾರೆ ಜನ. ಆದ್ರೆ ನೀವು ದುಡ್ಡೇ ಕೊಡ್ಲಿಲ್ಲ ಅಂತ ಅಲ್ಲ, ನಾವು ಮಿನಿಮಮ್ ಸ್ವಲ್ಪ ಕಡಿಮೆ ಹಣ ಅಂತ ಖರ್ಚು ಮಾಡ್ಕೊಂಡು ನಾವೇನು ಭಾಳ ಇಲ್ಲಿ ನಾವೆಲ್ಲ ನೋಡ್ತೀವಿ, ಭಯಕತ್ತಿ ನಾವು ಅಷ್ಟು ಕೊಟ್ಟು ಇಷ್ಟು ಕೋಟಿ ಅದು ಅಷ್ಟು. ನಮಗೆ ಅವೆಲ್ಲ ನೋಡ್ರಿ, ನಾವು ಅಲ್ಲಿ ಸರ್ವಿಸ್ ಕೊಟ್ಟಿವಿ ಜನಕ್ಕೆ. 24x7 ಸರ್ವಿಸ್. ಜನ ನಾವು ನಮ್ಮ ಜೊತೆಗಿದ್ದಾರ ಅಂತಂದ್ರು ಲೀಡರ್ಗಳು, ನೀನು ಈ ಸರ್ವಿಸ್ ಕೊಟ್ರೆ ನೀನು ಗೆಲ್ಸಲ್ಲ ಅಂತಂದ್ರು. ಉತ್ತರ ಕೊಟ್ಟು ನಾನು ಅನ್ಕೊಂಡೆ, ಇಲ್ಲಿಗೆ ನನ್ನ ಜೊತೆಗಿರೋ ಮುಖಂಡರುಗಳೇನೆ, ಹಣ ನೀನ್ ಹಿಂಗೆ ಹಣ ಹೊತ್ಕೊಂತ ನಿನ್ ಹಣ ಹೊರಕ್ ಹೋದ್ರೆ ನಿನ್ ಗೆಲ್ಸಲ್ಲಪ್ಪ ಅಂತಂದ್ರು. ಎಲ್ರಿಗೂ ಉತ್ತರ ಕೊಡಿ. ಇವತ್ತು ನಾನು ಹಣ ಹೊತ್ತೆ, ಕಷ್ಟ ಸುಖಕ್ಕೆ ಹೋದೆ, ಸಾಮಾನ್ಯ ಜನರಿಗೆ ಕೈ ಹಿಡಿದೆ, ಅವ್ರನ್ನೆಲ್ಲ ಅಪ್ಕೊಂಡೆ. ಇವತ್ತು ಕೊರೋನಾದಾಗ ಹೋಗಿ ಕೆಲಸ ಮಾಡಿದೆ. ಸುಮ್ಮನೆ ಪ್ರಚಾರಕ್ಕೆ ಮಾಡಲಿಲ್ಲ. ಕೊರೋನಾದಾಗ ಅದು ಮೂಲ ಎಲ್ಲೈತೆ ಅಲ್ಲಿ ಡೆತ್ಗೆ ಹೋಗಿ ಕೆಲಸ ಮಾಡಿದೆ. ಜನ ಇಲ್ಲ ನಮ್ಮ ಬಸವಂತ ಅಣ್ಣ ಗೆಲ್ಲಿಸ್ಬೇಕಂತ ಆಗ್ತಿದ್ರಿ ತುಂಬಾ.
ಹಂಗ ಆ ರೀತಿ ತುಂಬಿಕೊಳ್ತಾ ಇದೆ. ಆ ಥರದ ನಾವು ಕೆಲಸ ಮಾಡಿದ್ವಿ. ಸುಮ್ಮನೆ ಈಗ ಏನೋ ಇದು ಮಾಡ್ಕೊಂಡು ಹಂಗಲ್ಲ. ನನ್ನನ್ನು ಯಾವಾಗಲೂ ಅವೈಲೇಬಲ್. ನಾನು 1 ಗಂಟೆಗೆ ಹೊಡೆದ್ರು ಫೋನ್ ಹೊಡೆದ್ರು ಸೀದಾ ಬೆಳಿಗ್ಗೆಲ್ಲ. ಬಸವಂತಪ್ಪ ಅವರು ಎನಿ ಟೈಮ್ 24/7 ಆ ಥರ ಮಾಡಿದ್ವಿ. ನನಗೆ ಜನ ಅದನ್ನ ನನಗೆ ನಂಬಿಕೆ ಇತ್ತು. ನನಗೆ ಯಾವ ಕಾರಣಕ್ಕೂ ಜನ ನನ್ನ ಕೈ ಬಿಡಲ್ಲ ಅಂತ. ಟೀಕೆಗಳಿಗೇನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ತುಂಬಾ ಟೀಕೆಗಳು ಬಂದಿವೆ ನಿಮ್ ಬಗ್ಗೆ. ಟೀಕೆ ಮಾಡೋದೇ ಸಹಜ. ನಾವು ಟೀಕೆ ಮಾಡೋರ್ಗೇನು ಅದಕ್ಕೆ ಅನುಭವ ಹೋಗಲ್ಲ. ನಂದು ಗುರಿ ಏನಿರ್ಬೇಕು, ನಾವು ಗೆಲುವು, ನನ್ನ ಜನರ ಸಮಸ್ಯೆಗಳು ಸ್ಪಂದಿಸ್ಬೇಕು ಅನ್ನೋದ್ರ ಕಡೆಗೆ ಅಷ್ಟೇ ಆಯ್ತು ನಂದು. ರಾಜಕಾರಣ ಅಂದ್ಮೇಲೆ ಟೀಕೆ ಟಿಪ್ಪಣಿ ಇದ್ದಾರೆ, ಅವ್ರ ಟೀಕೆ ಮಾಡಿದ್ರೆ ನಮ್ಮವರೇ, ಟೀಕೆ ಮಾಡಿದ್ರೆ ನಮ್ಮವರೇ ಅಂತಕ್ಕಂಥ ಭಾವನೆ ಇಟ್ಕೊಂಡ್ವಿ. ಇನ್ನು ಮುಂದೆ ಕೂಡ ನಿಮಗೆ ಸಾಕಷ್ಟು ಸವಾಲುಗಳದು. ಅಷ್ಟು ಸುಲಭ ಇಲ್ಲ. ಈಗ ಬಹಳ ನಾವು ಪ್ರಾಮಾಣಿಕ. ಯಾರೋ ಎಲ್ಲೋ ಒಂದು ಕಡೆ ಅಧಿಕಾರಿ ತಪ್ಪು ಮಾಡಿದ್ರೆ ನಿಮ್ಮ ಇಲಾಖೆಯಲ್ಲಿ ನೇರವಾಗಿ ಬರೋದು ನಮ್ಮ ಮೇಲೆ ಹೇಗೆ ಎದುರಿಸ್ತೀರಿ? ಅವನ್ನೆಲ್ಲವನ್ನು ಗಂಭೀರವಾಗಿ ತಗೊಂಡು ನಾವು ಬಹಳ ಮೈಯೆಲ್ಲ ಕಣ್ಣಿಟ್ಕೊಂಡು ಕೆಲಸ ಮಾಡಬೇಕು. ₹1 ಆಚೆ ಈಚೆ ಹೋದ್ರು ಕೂಡ ನೇರ ನಂಬರ್ ನಮ್ಮ ಸಚಿವರ ಮೇಲೆಗಳು ಅದನ್ನ ಕಡೆ ಗಮನ ಎಲ್ಲ ಗೊತ್ತಿದೆ ನಿಮ್ಗೆ. ನಾವೆಲ್ಲ ನೋಡಿದ್ದೇವೆ. ಮೆಂಟಲಿ ಪ್ರಿಪೇರ್ ಆಗಿದ್ರಿ. ನಾವು ನಮ್ಮದೇ ಆದಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಕಾನೂನಾತ್ಮಕ ಚೌಕಟ್ಟಿನ ಕೆಲಸ ಮಾಡಿದ್ರೆ ಅವನ್ನೆಲ್ಲವನ್ನು ಸಣ್ಣ ಪುಟ್ಟ ನಿಭಾಯಿಸಬಹುದು. ಏನೋ ಆಕಸ್ಮಿಕ ಯಾವ ಸಣ್ಣ ಪುಟ್ಟ ಆದವನ್ನ ಅಲ್ಲಿ ಬೇಕಾದ್ರೆ ನೀವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿದ್ರಿ. ಅದೇ ನಿಮ್ಮ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಅವನ್ನ ನಾವು ಆ ಕಡೆ ನಾವು ಅವ್ರನ್ನ ವಿಶ್ವಾಸ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಪಾಂಪ್ಲೆಟ್ಗೆ ₹250 ಇದ್ರೆ ₹2,500 ಬಿಲ್ ಹಾಕ್ಬಿಟ್ಟು ಬರ್ತಾರೆ ನಿಮ್ಮ ಹತ್ರ. ನಿಮಗ್ ಗೊತ್ತೇ ಆಗಲ್ಲ. ಏನ್ ಮಾಡ್ತೀರಿ ಅವಾಗ? ಅಲ್ಲಿ ನಮ್ಮ ಸರ್ಕಾರದ ಒಂದು ನಿಯಮ ಪ್ರಕಾರ ಏನಿರ್ತದೆ ಗೈಡ್ಲೈನ್ ಅಧಿಕಾರಿಗಳು ಮಾಡೋದನ್ನ ಹೇಳ್ತಾ ಇರೋದು. ಅಧಿಕಾರಿ ಮಾಡಿದ್ರೆ ನಾವು ಅದನ್ನ ಸರಿಯಾದ ಗಮನ ಹರಿಸ್ಬೇಕು. ನೀವು ಅಂದಂಗೆ ಆಗ್ಲಿ ನೀವಾಗ್ಲೇ ಅಂದ್ರಲ್ಲ, ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಅಧಿಕಾರಿಗಳು ಬರೀ ಫ್ಲೈಟ್ ಅಲ್ಲಿ ಓಡಾಡ್ತಾರ ಅನ್ನೋ ಮಾಹಿತಿ ಇದೆ ನಮ್ಗೆ. ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಬೆಂಗಳೂರು ಟು ಮಂಗಳೂರು ಅದಕ್ಕೆ ಎಷ್ಟೆಷ್ಟು ದುಡ್ಡುಗಳು ಖರ್ಚಾಗ್ತದೆ ಅನ್ನೋದು ಕೂಡ ಗಮನ ಕೊಡ್ಬೇಕು ನೀವು. ಅಂತ ಗಮನ ಅಲ್ಲ, ನಿಮಗೆ ಮಾಹಿತಿ ಇರ್ಬೋದು, ನನಗಿಲ್ಲ. ಅದ್ ನೀವ್ ಹೇಳೋ ಮಾಹಿತಿ ಅವರು ಮಂಗಳೂರಿಂದ ಅದನ್ನ ಗ್ರಹಿಸ್ಕೊಳ್ತೇನೆ. ಅದನ್ನ ಲಕ್ಷ ಬೇಕಾ ಸರ್? ಇವೆಲ್ಲ ಗಮನ ಕೊಡ್ಬೇಕು ನೀವು. ಅವನ್ನ ಆ ತರಕ್ಕೆಲ್ಲ ನಾವು ಕಡಿಮೆ ಹಾಕ್ಯಬೇಕಾಗತ್ತೆ. ಹಾಗಾಗಿ ಮುಂದೆ ನಿಮ್ಗೆ ತುಂಬಾ ಸವಾಲಂತ ಏನೋ ನಿಮ್ಮ ಅಂತಾರಲ್ಲ ಮಾರ್ಗದರ್ಶನ ನಮ್ದಯ್ಯ ಸರ್. ನಮ್ದೇ ಅಲ್ಲ, ಮಾಧ್ಯಮದ ಮಾರ್ಗದರ್ಶನ ಬೇಕು, ಜನರ ಮಾರ್ಗದರ್ಶನ ಬೇಕು. ಎಲ್ಲಾರದು ಮಾರ್ಗದರ್ಶನ ಇದ್ರೆ ಮಾತ್ರ ಏನಾದ್ರು ಗುರಿ ಮುಟ್ಟಕ್. ನಾವೇನು ಗುರಿ ಮುಟ್ಟಕ್ಕೆ ನಾವು ಸುಮ್ಮನಾಗೈತೆ. ಎಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡ್ ಮಾಡಿದ್ ಆತು. ಹಂಗ ಎಲ್ಲಾ ರೀತಿ ಎಲ್ಲಾ ರಂಗದಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲ ಒಂದು ವಿಶ್ವಾಸ ಇರಬೇಕು. ಮತ್ತೆ ನೆಕ್ಸ್ಟ್ ಹೆಂಗೆ ಈಗ ರಾಜಕೀಯದಲ್ಲಿ ಮುಂದಿನ ಗುರಿ? ಈಗೇನೋ ಇಲಾಖೆ ಸಿಕ್ತು, ಇನ್ನು ಇರುವಂತ 1.5-2 ವರ್ಷ. ಈಗ ನಮ್ಮ ಗುರಿ ಏನಂದ್ರೆ ಮುಂದಿನ ಗುರಿ ಮತ್ತೆ 28ಕ್ಕೆ ನಮ್ಮ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ತರಕ್ಕೆ ನಮ್ಮ ಗುರಿ ಇಟ್ಕೊಂಡ್ರು. ಮಾಯಕೊಂಡ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ನಮ್ಮ ಮಾಯಕೊಂಡ ಕ್ಷೇತ್ರದಲ್ಲಿ ನೀರಾವರಿದು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಐತೆ ಕೆಲಸ. ಅವನ್ನ ಆದಷ್ಟು ಬೇಗ ಅದನ್ನ ಪೂರ್ಣಗೊಳಿಸ್ತಕ್ಕಂಥದ್ ಕಡೆಗೆ ನಾನು ಗಮನ ಹರಿಸ್ತೇನೆ. ಮತ್ತೆ ನನ್ನ ಕ್ಷೇತ್ರ ವಿಶೇಷ ಏನಂದ್ರೆ ಒಂದು ಪುರಸಭೆ ಇಲ್ಲ, ಒಂದು ನಗರಸಭೆ ಇಲ್ಲ, ಒಂದು ಪಾಲಿಕೆ ಇಲ್ಲ. ಯಾರು ತಾಲೂಕು ಮಾಡ್ತಾರೆ? ನಮ್ದು ಇರೋದೇ ಪಟ್ಟಣ ಪಂಚಾಯತಿ. ತಾಲೂಕು ಮಾಡ್ತಾರೆ. ಈಗ ನಮ್ ಜನನು ಸಹ ಅಲ್ಲಿ ಬಹಳ ದಿನ ನೆನಗುಂದಿಗೆ ತಾಲೂಕು, ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಬೇಕು. ಈಗ ಸಚಿವರಾಗಿದ್ದೀರಿ, ಈಗ ನಾನು ಫಾಲೋಅಪ್ ಮಾಡ್ಲೇಬೇಕು. ಈಗ ಅದನ್ನ ತಾಲೂಕಿಗೋಸ್ಕರ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ ಕ್ಷೇತ್ರ ಜನರಿಗೆ ನಾನು ಅದನ್ನೇ ಮೊದಲನೇ ಆದ್ಯತೆಗೆ ನಾನು ಅದನ್ನು ಸಹ ಕೂಡ ಜನನು ಅದನ್ನೇ ಕಾಯ್ತಾರೆ. ನಿಮ್ ಕ್ಷೇತ್ರ ಜನ ನನಗೆ ಅಲ್ಲಿ ಬೇಕಾಗಿರೋದು ಮೊದಲನೇದು ನೀರಾವರಿ, ನೀರ್ ಕೊಡೋಕ್ ರೈತರಿಗೆ. ನೀನೇನ್ ಕೊಡ್ಲಿ ಬಿಟ್ರು ಮೊದಲು ನಮ್ಮ ರೈತರಿಗೆ ನೀರ್ ಕೊಟ್ರಂದ್ರೆ ಅವ್ರಿಗೆ ಒಂದು ಹಂತಕ್ಕೆ ನಾವು ತೃಪ್ತಿ ಆಕತಿ. ಮೊದಲು ನೆಕ್ಸ್ಟ್ ನಮ್ಮ ರಸ್ತೆಗಳು ಬೇಕು, ಆಮೇಲೆ ಶಾಲೆ ಕಟ್ಟಡಗಳು, ಮತ್ತೆ ಮೂಲಭೂತ ಸೌಕರ್ಯ ಬೇರೆ ಬೇರೆ ಈ ತರ ನೀರಿನ ವ್ಯವಸ್ಥೆಗಳು ಇರ್ಬೋದು. ಆಮೇಲೆ ನೀವು ಹೇಳಿದಂಗೆ ಬಿಲ್ಡಿಂಗ್ಸು ಕಟ್ಟಡ ನಮ್ಮ ಅವ್ರು ಬಂದವು. ಆಮೇಲೆ ನಮ್ಮ ಬಹಳ ದಿನ ಬೇಡಿಕೆ ಅಂದ್ರೆ ತಾಲೂಕು. ಬಹಳ ಜನ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಕ್ಷೇತ್ರ ಜನದ ಬೇಡಿಕೆ. ಅಲ್ಲಿ ಈಗಲ್ಲ ಒಂದು ಹಿಂದಿನ ಸರಿ ಶಾಸಕರಾಗಿದ್ರೆ ತಾಲೂಕು ಆಗೋದು ನೋಡೋಣ ಅಂತಿದ್ರು. ಬಟ್ ಈಗ ಸಚಿವರಾಗಿದ್ರೆ ಈ ತಾಲೂಕಿನ ಜನ, ಅಲ್ಲಿ ನಿಮ್ಮ ಕ್ಷೇತ್ರ ಜನ ನಮ್ ತಾಲೂಕು ಆಗುತ್ತೆ ಅಂತೇಳಿ ಕನ್ಸು ಕಾಣ್ತಾ ಇದಾರೆ. ಆ ಕನ್ಸು ನನ್ಸಾಗತ್ತೆ ಅಂತೇಳಿ ಅವ್ರೀಗ ಆತುರಿತಾ ಇದಾರೆ. ಈಗ ನಮ್ಮ ಸಾಹೇಬರು ಅವ್ರಿಗೆ ನಮಗೆ ನನ್ನ ಮೇಲೆ ಅವ್ರ ಭರವಸೆನೇ ಐತಿ. ನಮ್ಮ ಶಾಸಕರು ನಮ್ಮ ಸಚಿವರಿಗೆ ಆಗಿದಾರ, ಏನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರ ಅನ್ನೋ ಭರವಸೆ ನಮ್ಮ ಮತದಾರರು ಮತ್ತೆ ನಮ್ಮ ರೈತರಲ್ಲಿ ಮತ್ತೆ ನನ್ನ ಕ್ಷೇತ್ರ ಜನರಲ್ಲಿ ಐತಿ. ನಾನು ಅದಕ್ಕೆ ಚ್ಯುತಿ ಬರ್ದಂಗೆ ಅವ್ರ ಆಸೆಗೆ ಏನೈತೋ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ಸಂಬಂಧಪಟ್ಟ ಸಚಿವರ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಮಾತಾಡಿ
ಏನು ನಮ್ಮ ರಾಜ್ಯದಲ್ಲಿ ಏನೀಗ ತಾಲೂಕುಗಳನ್ನು ಘೋಷಣೆ ಮಾಡತಕ್ಕಂಥ ಸಂದರ್ಭ ಬರ್ತಾವಲ್ಲ, ಆ ಸಂದರ್ಭದಲ್ಲಿ ನಂದು ಆದ್ಯತೆ ಕೊಡುವಂತ ಕೆಲಸ ಮಾಡಿ ನಾನು ಅದನ್ನ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇವತ್ತು ಏನು ನಿಮಗೆ ಅನಿಸ್ತಾ ಇದೆ? ಸೆಷನ್ ಇದೆಲ್ಲ ನೋಡ್ತಾ ಇದ್ರಿ, ಗದ್ದಲ, ಹಿಂದೆಗಡೆ ಕುತ್ಕೊಂಡು ಟೇಬಲ್ ತಟ್ತಾ ಇದ್ರಿ, ಇವತ್ತು ಮುಂದೆಗಡೆ ಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡು ಉತ್ತರವನ್ನ ಕೊಡುವಂತ ಹಂತದಲ್ಲಿದ್ದೀರಿ. ಎದುರುಗಡೆ ಪ್ರತಿಪಕ್ಷದವರು ರಾಜೀನಾಮೆ ಪಟ್ಟು ಹಿಡಿದು ಕೂತವ್ರೆ, ಸದನ ನಡೆಯಕ್ ಬಿಡ್ತಾ ಇಲ್ಲ ಅಂತೇಳಿ ನಿಮ್ಮ CM ಹೇಳ್ತಿದ್ದಾರೆ. ಇದೆಲ್ಲ ನೋಡಿದಾಗ ಏನ್ ಅನಿಸ್ತಾ ಇದೆ? ನಾವೇನೋ ಹೊಸ ಹೊಸ ಅನುಭವಗಳೆಲ್ಲ ಆಗ್ತಾವ. ಈಗ ವಿರೋಧ ಪಕ್ಷದವರು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಮಾಡಬೇಕು. ಇವತ್ತು ಜ್ವಾಲಾಂತ ಸಮಸ್ಯೆಗಳು ಬಹಳ ಇದಾವೆ. ಈಗ ನಮ್ಮ ರಾಜ್ಯದಲ್ಲಿ ಬರ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು. ಅಲ್ಲ, ಅಲ್ಲಿ ಬಹಳ ಜನ ಅದಾರ. ನಾನ್ ಹೇಳೋದು ಅವ್ರು ಟೀಕೆ ಮಾಡಕ್ ಅವ್ರ ರೈಟ್ಸ್ ಐತಿ, ಮಾಡ್ಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅವ್ರನ್ನ ರಾಜೀನಾಮೆ ಕೇಳ್ತಕ್ಕಂಥದ್ರಲ್ಲಿ ಅವ್ರದೇ ಆದಂತ ಒಂದು ಅಜೆಂಡಾ ಇಟ್ಕೊಂಡು ಕೇಳ್ತಾರ, ಮಾಡ್ಲಿ. ಆದ್ರೆ ಅಲ್ಲಿ ನಿಯಮಾವಳಿ ಪ್ರಕಾರನಾದ್ರೂ ಅದನ್ನ ಚರ್ಚೆ ಮಾಡ್ಬೇಕಾ? ಸಭಾಧ್ಯಕ್ಷರು ಅಲ್ಲ, ಸಭಾಪತಿಗಳು ಅಲ್ಲ ಸರ್, ಸಭಾಪತಿಗಳು ಇಲಾಖೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರ. ನಾವು ಅವ್ರನ್ನೆಲ್ಲವನ್ನು ವಿಶ್ವಾಸಕ್ಕೆ ಇಟ್ಕೊಂಡೇ ಮಾಡ್ಬೇಕು. ಯಾರನ್ನ? ವಿರೋಧ ಪಕ್ಷ ವಿಶ್ವಾಸಕ್ಕೆ ಇಟ್ಕೋಬೇಕು.